ಇದು ಆಗಿದ್ರೆ ಓಕೆ. ಬಿಗ್ ಬಾಸ್ ಹೋದ್ಮೇಲೆ ಸುದೀಪ್ ಅವ್ರು ನೋಡ್ತೀರಾ, ಸುದೀಪ್ ಅವ್ರ ಜೊತೆ ಮಾತಾಡ್ತೀರಾ. ಈ ಹಿಂದೆ ಯಾವಾಗಾದ್ರೂ ಮಾತಾಡಿದ್ರೆ ಎಲ್ಲ ಗೊತ್ತಿಲ್ಲ, ಬಟ್ ನನಗೆ ಅಲ್ಲಿ ಹೋದಾಗ ಏನಿಸ್ತು ಸರ್, ನಾನು ಸುದೀಪ್ ಸರ್ ಜೊತೆ ಫೋಟೋ ಹೊಡ್ಸ್ಕೋಬೇಕು ಅಂತ ಡಿಗ್ರಿ ಲೈಫಿಂದನೂ ಒಬ್ಬರು ರಮೇಶ್ ಅಂತ ಕೆ ಶಿವರಾಮ್ ಅಂತ IAS ಆಫೀಸರ್ ಇರ್ತಾರೆ, ಅವ್ರ ಜೊತೆ ರಮೇಶ್ ಅಂತ ಇರ್ತಾರೆ. ಈಗ ಕೆ ಶಿವರಾಮೂರ್ತಿ ಹೋಗಿದ್ದಾರೆ. ಅವರಿಬ್ಬರೇ ನಾನು ಮೂವಿ ಲ್ಯಾಂಡಿಗೆ ಬರೋಕ್ಕೂ ಕಾರಣ. ಹೆಂಗಂದರೆ ನಾನು ಕಾಲೇಜ್ ಲೈಫಲ್ಲಿ ಒಂದು ದೊಡ್ಡಾಲ್ಮರ ಹತ್ರ ಮಂಚಿನ ಮೇಲೆ ಡ್ಯಾಮ್ಗೆ ಫ್ರೆಂಡ್ಸ್ ಜೊತೆ ಈಜೊಡಿಯೋಕ್ಕೆ ಹೋಗಿರ್ತೀನಿ. ಆವಾಗಲೇ ಲೆದರ್ ಜಾಕೆಟ್, ಇಂಗ್ಲೀಷ್ ಮೂವಿಲಿ ಹಾಕ್ತಾರಲ್ಲ ಮಂಡಿವರೆಗೂ, ಆ ಥರ ಲೆದರ್ ಜಾಕೆಟ್ ಹಾಕ್ಕೊಂಡು ಹೋಗಿ ಈಜೊಡಿತಾ ಇರ್ತೀನಿ. ಆವಾಗ ಇವರು ಶೂಟಿಂಗಿಗೆ ಪಾಸ್ ಆಗ್ತಾರೆ. ನೋಡ್ಬಿಟ್ಟು ಅಲ್ಲಿಂದ ಕರೀತಾರೆ. ಅಲ್ಲಿ ಶೂಟಿಂಗ್ ಒಂದು ಅಷ್ಟು ದೂರದಲ್ಲೇ ನಡೀತಿರುತ್ತೆ. ಬಾ, ಇಲ್ಲಿ ಒಳ್ಳೆ ಹೀರೋ ಥರ ಇದೆಯಾ, ನಾನೊಂದು ಜಾಗ ಹೇಳ್ತೀನಿ, ಅಲ್ಲಿ ಹೋಗೋ ನಿಂಗೆ ಮೂವಿ ಚಾನ್ಸ್ ಕೊಡ್ತಾರೆ ಅಂತ ಹೇಳ್ತಾರೆ. ಸುದೀಪ್ ಅವರಲ್ಲ, ರಮೇಶ್ ಬಗ್ಗೆ ಹೇಳಕ್ಕೆ ಬರ್ತಾಯಿತ್ತು, ಸುದೀಪ್ ವಿಷಯಕ್ಕೆ ಬರೋಕ್ಕೆ ಅವ್ರು ಹೆಂಗೆ ಪರಿಚಯ ಅಂತ. ಅವ್ರು ಹೇಳ್ತಾರೆ BN ಗಂಗಾಧರ್ ಆಫೀಸ್ಗೆ ಹೋಗು ಅಂತ. ಅಲ್ಲಿ ಹೋಗ್ತೀನಿ, ಅವರು ನನಗೆ ಆಯಿತು ಮಾಡ್ತೀನಿ ಹೇಳ್ತೀನಿ ಅಂತಾರೆ. 6 ತಿಂಗಳಾದರೂ ಚಾನ್ಸ್ ಕೊಡೋಲ್ಲ. ಆಮೇಲೆ BN ಗಂಗಾಧರ್ ಅವರು ಒಂದು ಮದುವೆಲಿ ಸಿಗ್ತಾರೆ. ಅವಾಗ ಇಬ್ಬರು ಸ್ವಂತ ರಿಲೇಷನ್ ಅಂತ ಗೊತ್ತಾಗುತ್ತೆ. ಅವಾಗ ಇಮ್ಮಿಡಿಯೇಟ್ 6 ತಿಂಗಳಲ್ಲಿ 5 ಪಿಕ್ಚರ್ ಮಾಡಿಸ್ತಾರೆ. ಆ ರಮೇಶ್ ಅನ್ನೋರೇ ಫಸ್ಟು ನನಗೆ ಗಾಡ್ ಫಾದರು, ಆಮೇಲೆ BN ಗಂಗಾಧರ್ ಗಾಡ್ ಫಾದರು ನನ್ನ ಮೂವಿಗೆ ಇಳಿಬೇಕಂದ್ರೆ. ಆ ರಮೇಶ್ ಅನ್ನೋರು ನಂಗೆ ಕ್ಲೋಸ್ ಇರೋದ್ರಿಂದ ಒಂದಿನ ಕರೀತಾರೆ. ಗುಟ್ಟಳ್ಳಿಲಿ ಸುದೀಪ್ ಸರ್ ಜೊತೆ ಫೋಟೋ ಬೇಕು ಅಂತ ಕೇಳಿರ್ತೀನಿ ನಾನು. ಅವ್ರದ್ದು ಗುಟ್ಟಳ್ಳಿ ಚಾಮರಾಜಪೇಟೆಯಲ್ಲಿ ಶೂಟಿಂಗ್ ನಡೀತಾ ಇರುತ್ತೆ ಗವಿಗಂಗಾಧರ ದೇವಸ್ಥಾನ ಹತ್ರ. ಬೇಗ ಬಾ ಅಂತಾರೆ. ನಾನು ನನ್ನ ಬ್ಯಾಡ್ ಲಕ್ಕೋ ಏನೋ ಗೊತ್ತಿಲ್ಲ, ಬಂದ್ಬಿಟ್ಟು ಹಿಂಗೆ ನಿಲ್ಲಿಸಿದಾಗ ಅವರು ಆಚೆನೇ ಇರ್ತಾರೆ ಸುದೀಪ್ ಸರ್. ಅವ್ರ ಪಕ್ಕ ಇರ್ತಾರೆ, ಕಾರ್ ಅವ್ರ ಪಕ್ಕನೇ ಇರುತ್ತೆ. ನಾನು ಬಂದಾಗ ಆಚೆ ಇರ್ತಾರೆ. ನಾನು ಅಲ್ಲಿ ನಿಲ್ಲಿಸಿ ರೋಡ್ ದಾಟ್ ಬರೋ ಅಷ್ಟೊತ್ತಿಗೆ ಕಾರ್ ಒಳಗೆ ಕೂತ್ಕೊಬಿಡ್ತಾರೆ. ನನಗೆ ಏನಂದರೆ ತೊಂದರೆ ಕೊಡೋದು ಬೇಡ, ಟಯರ್ಡ್ ಆಗಿರ್ತಾರೆ ದೊಡ್ಡ ಮನುಷ್ಯರು, ಅವ್ರಿಗೆ ಹಿಂಸೆ ಕೊಡೋದು ಬೇಡ ಅಂತ. ರಮೇಶ್ ಅವರು ಇಳಿಸ್ತಂದ್ರೆ ಬೇಡ ಸರ್, ಬೇಕಾದ್ರೆ ಇನ್ನೊಂದು ದಿವಸ ನಾಳೆ ಇರುತ್ತಲ್ಲ, ನಾಳೆ ಬರ್ತೀನಿ ಅಂತ ಹೇಳ್ತೀನಿ. ಆ ಥರದಿಂದ ಅವ್ರ ಜೊತೆ ಫೋಟೋ ಮಿಸ್ಸಿಂಗ್ ಆಗುತ್ತೆ. ಅದಾದಮೇಲೆ ಅವ್ರ ಮೇಲೆ ಪ್ರವೀಣ್ ಅಂತ ಒಬ್ಬ ಹುಡುಗ ಇವ್ರ ಜೊತೆ 24 ಅವರ್ಸ್ ಇರ್ತಾನೆ. ಅವ್ನು ಸ್ಯಾಂಡಲ್ವುಡ್ ಕಪ್ಪಲ್ಲಿ ಪರಿಚಯ ಆಗ್ತಾನೆ. ಅವನಿಗಂತೂ ಒಂದು 100-500 ಸಲ ಕೇಳ್ಬಿಟ್ಟಿದ್ದೀನಿ. ಯಾಕಂದರೆ ಜೊತೆಲೇ ಓಡಾಡೋದಲ್ವ, ಎಲ್ಲಿರ್ತಾರೆ ಹೇಳು ಅಲ್ಲೇ ಬಂದು ಫೋಟೋ ಹೊಡ್ಸ್ಕೊತೀನಿ ಅಂತ. ನಾನು ಕೇಳಿ ಅವಮಾನ ಆಗಿ ಅವ್ನು ಸತ್ರು ಇವನು ಫೋಟೋ ಹೊಡ್ಸೋಲ್ಲ ಅಂತ ಡಿಸೈಡ್ ಆಗಿ ಆಮೇಲೆ ಕೇಳೋದೇ ಬಿಟ್ಬಿಡ್ತೀನಿ. ಅಷ್ಟರಲ್ಲಿ ಬಿಗ್ ಬಾಸ್ದು ನನಗೆ ಕಾಲ್ ಬರುತ್ತೆ. ಫಸ್ಟು ಟೈಮ್ ಅವ್ರ ಜೊತೆ ಪಕ್ಕ ನಿಲ್ತೀನಿ. ಇಲ್ಲ, ನಾನು ಬೇರೆ ಎಲ್ಲ ಬಟ್ಟೆ ಹಾಕ್ಕೊಂಡು ಇದು ಕೂಲಿಂಗ್ ಗ್ಲಾಸ್ ಬೇರೆ ಹಾಕ್ಕೊಂಡಿದ್ದೆ. ಅಂದರೆ ಅವತ್ತೇನು ಅನ್ನಲಿಲ್ಲ ಅವರು ಕೂಲಿಂಗ್ ಗ್ಲಾಸ್ಗೆ. ಅದರಲ್ಲೇ ಎಂಟ್ರಿ ಕೊಟ್ಟೆ. ಯಾಕಂದ್ರೆ ನಂದು ಬ್ರ್ಯಾಂಡ್ ಈಗ ಒಬ್ಬರು ಹಾಕ್ಕೊಂಡೇ ಇರ್ತಾರಲ್ಲ, ಆ ಥರ ನಾನು ರಾತ್ರಿ 12 ಗಂಟೆ ಆದರೂ ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡೇ ಇರ್ತೀನಿ. ನಂದಿದು ಒಂಥರ ನನ್ನ ಸ್ಟೈಲ್ಗೆ ಇದ್ದಿದ್ರೆ, ಇದು ತೆಗೆದ್ರೆ ನಾನು ಅನ್ಸೋದೇ ಇಲ್ಲ ಯಾರೋ ಅನ್ನಿಸ್ತೀನಿ. ಅದರಿಂದ ಏನಂತಾರೋ ಬೈದಲ್ಲೇ ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಹೋಗ್ತಿದ್ದಂಗೆ ಹಂಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಏನು ಮಾಡ್ಬೇಕಂತೀರ ಹಂಗೆ ಹಿಂಗೆ ಅಂತ. ನಾನು ಡೇ 1 ವರ್ಲ್ಡ್ ನ್ಯೂಸ್ ಮಾಡಬೇಕಂತ ಇದ್ದೀನಿ ಅಂತೀನಿ. ಆದರೆ ಅಲ್ಲಿ ಕಾರಣದಿಂದ ಒಂದು ಡಾಗ್ ಶೂಟ್ ಆಗಿರುತ್ತೆ ಪ್ರೊಮೋ ಶೂಟಲ್ಲಿ. ಅದು ಏನು ಕಾರಣಕ್ಕೆ ಅದು ಕಟ್ಟಾಯಿತು ನನಗೆ ಇವತ್ತವರೆಗೂ ಗೊತ್ತಿಲ್ಲ. ನಾನು ಆಚೆ ಬಂದು ಅದ್ರ ತಕ್ಕನಂಗೆ ಪ್ಲ್ಯಾನ್ ಮಾಡಿ ಹೋಗಿರ್ತೀನಿ. ಅಂದರೆ ಡೇ 1 ಒಳಗೆ ಹೋಗ್ತಿದ್ದಂಗೆ ಪ್ರೊಮೋ ಶೂಟಲ್ಲಿ ಬರ್ತಿದ್ದಂಗೆ ಅದು ವರ್ಲ್ಡ್ ನ್ಯೂಸಲ್ಲಿ ಬರೀ ಓಡ್ತಾ ಇರಬೇಕದು. 100 ಕೋಟಿ ವರ್ತ್ ಡಾಗ್ ಅಂತ ಓಡಾಡ್ತಾ ಇರಬೇಕು ಅಂತ. ಡಾಂಕಿ ಸೈಜ್ ಡಾಗು. ಆ ಡಾಗ್ ತೊಗೊಳಕ್ಕಿಂತ ಮುಂಚೆನೇ ಆ ಡಾಗ್ ಯಾವ ಜಾತಿ ತೊಗೊಳ್ತೀನಿ ಅನ್ನೋ ಮುಂಚೆನೇ ವರ್ಲ್ಡ್ ನ್ಯೂಸ್ ಮಾಡಿರ್ತೀನಿ. ಅಂದರೆ ಕನಸು ಕಂಡುಕೊಂಡಿರ್ತೀನಿ. ಅದನ್ನೇ USA ಚಾನಲ್ ಅವ್ರಿಗೆ ಹೇಳಿರ್ತೀನಿ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.